ಪಿಸಿ ಪಿಸಿ ಅನಾಹುತ ಆಯ್ತು, ಪಿಸಿ ಅನಾಹುತ ಆಯ್ತು. ಅನಾಹುತವಾಯ್ತು ಪಿಸಿ, ಅನಾಹುತವಾಯ್ತು. ಬೆಳಿಗ್ಗೆ ನಡೆದ ಗಲಾಟೆಯಲ್ಲಿ ಪಾರ್ಟಿ ಲೀಡರ್ ಸತ್ಯಾನಂದನ ಕೊಲೆ ಮಾಡಿಬಿಟ್ಟಿದ್ದೇನೆ. ಅದೇನ್ ದೊಡ್ಡ ಕೆಲಸ ಮಾಡ್ರಿ. ಹೆದರ್ಲೇಬೇಕಾಗಿದೆ ಪಿಸಿ, ಹೆದರ್ಲೇಬೇಕಾಗಿದೆ. ಅದಕ್ಕಾಗಿ ಅದರಿಂದ ಪಾರಾಗಕ್ಕೆ ಒಂದು ಪ್ಲಾನ್ ರೆಡಿ ಮಾಡು. ರೆಡಿ ಮಾಡಿದ್ರಿ ಸರ್, ಮಾಡ್ರಿ ಸರ್, ಅದನ್ನ ರೆಡಿ ಮಾಡ್ತೇನ್ರಿ. ಇಲ್ರಿ ನಮ್ಮ ಇವ್ರ MLA ಇವ್ರ ಆಗಿದಾರ ಈಗ ಬೆಳೆಯವ್ರ ಇವ್ ಮಾನಿಂಗಪ್ಪ ಇದೇನ್ರಿ, ಅವ್ ಹೇಳಿ ತಿಳಿಸ್ಬಿಡ. ನೀನು ಯಾವ MLA MP ಗೆ ಇದೇ ಡಿಪಾರ್ಟ್ಮೆಂಟ್ ಮಂತ್ರಿಗೆ ಹೇಳಿದ್ರು ಈ ಕೇಸನ್ನ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್ ಬಾಯ್ ಬಿಟ್ಟು ಹೇಳು, ಏನೇನು ಗುಂಡಾಗಿರಿ ಕೆಲಸ ನಡೆಸಿದೆ ಎಂಬುದನ್ನು. ಬನ್ನಿ ಸರ್. ಓ ಅಣ್ಣ, ಇದೇ ಜಿಲ್ಲೆಗೆ SP ಸಾಹೇಬ್ರಾಗಿ ಬಂದಿದ್ದಾರೆ. ಮುಚ್ಚೋ ಬಾಯ್ನ, ಅಣ್ಣ ತಮ್ಮನೆಂಬ ನಡತೆ ಹಚ್ಚಿ ಮಾತಾಡಕ್ಕೆ ಇದೇನು ಮನೆಯಲ್ಲ, ಪೊಲೀಸ್ ಸ್ಟೇಷನ್. ನನಗೆ ಅಣ್ಣ ತಮ್ಮನೆಂಬ ಅಭಿಮಾನವಿದ್ದರೆ ದೇವರಂತ ನನಗೆ ಬೇಡಿ ಹಾಕಿ ಜೈಲಿನಲ್ಲಿ ಇಡುತ್ತಿರಲಿಲ್ಲ. ಸರ್, ಅದು ನನ್ನ ಕರ್ತವ್ಯಕ್ಕೆ ಚ್ಯುತಿ ಬರಬಾರ ಅಂತ ನಾನು ಈ ಕೆಲಸ ಮಾಡಿದ್ದೇನೆ. ಅದೇ ಕರ್ತವ್ಯಕ್ಕೆ ಚ್ಯುತಿ ಬರುವಂತ ನಾನೀಗ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ಕರೆಕ್ಟ್ ಆಗಿ ನೀನೇ ಉತ್ತರ ಹೇಳು, ಇಲ್ಲದಿದ್ದರೆ ನಾನೇ ನಿನ್ನ ಬಾಯಿ ಬಿಡಿಸಬೇಕಾಗುತ್ತದೆ. ಹೇಳು, ಕಾರ್ಮಿಕ ಮುಖಂಡ ಸತ್ಯಾನಂದನ ಕೊಲೆಗೆ ಯಾರು ಕಾರಣ? ಸರ್, ಅದು ನನಗೆ ಗೊತ್ತಿಲ್ಲ. ಯಾಕೆ ನಾಲಿಗೆ ತಡವರ್ತಾ ಇದೆಯಲ್ಲ, ಮುಖ ಬೆವರ್ತಾ ಇದೆಯಲ್ಲ? ಮರ್ಯಾದೆಯಿಂದ ನೀನೇ ಒಪ್ಕೊಳ್ತೀಯೋ ಇಲ್ಲ ನಿನ್ನ ಬಟ್ಟೆ ಬದಲಾಯಿಸಿ ಚಟ್ಟ ಕಟ್ಟಿ ಬಿಡ್ಲು. ಹೇಳು, ಸತ್ಯಾನಂದನ ಕೊಲೆಗೆ ಯಾರು ಕಾರಣ? ಇಲ್ಲ ಸರ್, ಅದೇನು ನನಗೆ ಗೊತ್ತಿಲ್ಲ. ಆ ಕೊಲೆ ನಾವು ಮಾಡಿಲ್ಲ. ನಾನು ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಮುಚ್ಚೋ ಬಾಯ್ನ, ಆ ಲುಚ್ಚಾನ ತಂಡರಾಜನ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣನಿಗೆ ಬೇಡಿ ಹಾಕಿ ನಡು ಬೀದಿಯಲ್ಲಿ ಎಳೆದುಕೊಂಡು ಬಂದು ಮರ್ಯಾದೆ ತೆಗೆದಿಲ್ಲ. ನಿನಗೆಲ್ಲಿದೆಯೋ ನಿಯತ್ತು? ಕಾಕಿ ಬಟ್ಟೆ ಹಾಕಿದನೆಂಬ ಮಾತ್ರಕ್ಕೆ ಕಾನೂನಿನ ಕೈಗೆ ಎತ್ತಿಕೊಳ್ಳುವ ನೀನು ಮನುಷ್ಯನಲ್ಲ, ರಾಕ್ಷಸ. ಸರ್, ಸ್ಟಾಪ್ ಇಟ್. ಈ ನಾಡಿಗೆ ಬೇಕಾದ ವ್ಯಕ್ತಿ ಸತ್ಯಾನಂದನ ಕೊಲೆ ಮಾಡಿ ಈಗ ಇಲ್ಲವೆಂದು ಹೇಳ್ತೀಯಾ? ತೆಗೆದುಕೋ 1000 ಜನರ ಸಾಕ್ಷಿ ಪತ್ರ. ನೀನು ಇದಕ್ಕೂ ಬಾಯಿ ಬಿಡ್ತಿದ್ದೀರಿ. ಗುಂಡು ಹಾರಿಸುತ್ತಿರೋ ಫೋಟೋ ಸಹಿತ ನನ್ನ ಮಾರಿಗೆ ಹೋಗಿದ್ದೀನಿ. ಕ್ಷಮಿಸಿ ಸರ್. ಕ್ಷಮೆ? ತೋ ನಾನ್ ಸೆನ್ಸ್. ನೀರೊಬ್ಬ ಪ್ರಜೆಗಳ ಕಾಪಾಡುವ ಪೊಲೀಸ್ ಅಧಿಕಾರಿಯಾಗಿ ಅವ್ರನ್ನೇ ಗುಂಡು ಹಾಕಿ ಕೊಂದು ನ್ಯಾಯವನ್ನು ನೆಲಸಮ ಮಾಡಿ ಅನ್ಯಾಯದ ಹಾದಿಯನ್ನು ಬಯಸಿ ನಿನ್ನನ್ನು ಕ್ಷಮಿಸಬೇಕೇ? ವಿಚಾರ ಮಾಡದೆ ತುತ್ತಿಟ್ಟವನು ಮರೆತು ಮುತ್ತು ಕೊಟ್ಟ ಮೋಹನಾಗಿರೋ ತುತ್ತಾಗಿ ಬಿದ್ದಿರುವ ನಿನ್ನನ್ನು ಕ್ಷಮಿಸಬೇಕೇ? ಅಣ್ಣ ಇತ್ತಿಗೆರನ್ನು ದೇವರೆಂದು ಪೂಜಿಸುವ ಈ ನಾಡಿನ ಧರ್ಮದಲ್ಲಿ ಕರ್ಮದ ಹಾದಿ ಬಯಸಿದ ನಿನ್ನನ್ನು ಕ್ಷಮಿಸಬೇಕೇ? ಲಂಚಕ್ಕೆ ಕೈ ಹಾಕಿ ಕಾಕಿಯ ಕರ್ತವ್ಯನ ಮರೆತು ನಾಡತಾಯಿಯ ಮುಖಕ್ಕೆ ಮಸಿ ಬಳಿಯುವ ನಿನ್ನನ್ನು 3rd ಕ್ಲಾಸ್ ಅಧಿಕಾರಿನ ಕ್ಷಮಿಸಬೇಕೇ? ನೋ, ಇದೆಲ್ಲ ಎಣಕಾರಿ ಆಗುವವರೆಗೂ ನೀನು ಇಲ್ಲಿ ಬರಬಾರ್ದು. ತೆಗೆದುಕೋ ಸಸ್ಪೆಂಡ್ ಆರ್ಡರ್. ಎಲ್ಲಿ ಸರ್? ನೋ, ನಿನ್ನಂತ ಲಂಚದ ಅಧಿಕಾರಿ ಇದೇ ಸರಿಯಾದ ಸಾಕ್ಷಿ. ತೆಗೆದುಕೋ ಸಸ್ಪೆಂಡ್ ಆರ್ಡರ್. ಇದೆಲ್ಲ ಎಣಕಾರಿ ಆಗುವವರೆಗೂ ನೀನು ಇಲ್ಲಿಗೆ ಬರಬಾರದು. ಮಿಸ್ಟರ್ SP ಶಂಕರ್, ನಾನು ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ನಿನ್ನದೇ ಅಧಿಕಾರ ಚಲಾಯಿಸ್ಬಿಟ್ಟಿಯಲ್ಲ. ನೀನು ಹಾಕಿದ ಈ ಪ್ಲಾನ್ಗೆ ಬುಡ ಮೇಲು ಮಾಡಿ ಇದೇ ಸ್ಟೇಷನ್ಗೆ 1 ತಿಂಗಳಲ್ಲಿ ನಾನು SP ಆಗಿ ಮರಳಿ ಬರಲಿಲ್ಲ. ನನ್ನ ಹೆಸರು ಶಶಿಕಾಂತ್ನೇ ಅಲ್ಲ. ನಿಲ್ಲು. ನೀನು ಯಾರ ಬಲದಿಂದ ಹಾರಾಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಮತ್ತೆ ಇನ್ಸ್ಪೆಕ್ಟರ್ ಆಗಿ ಬರ್ಬೋದು, ಆದರೆ ಇದೇ ರೀತಿ ಹಾರಾಡಿ ಬಡವರ ಬಗ್ಗು ಬಿಡುವ ನಿನ್ನ ಹಾರುವರಕ್ಕೆ ಕತ್ತರಿಸಿ ಈ ನಿನ್ನ
ಈ ನಿನ್ನ ದಣಿಕಲಿದ ಆರೋಪಗಳನ್ನು ಏತು ಹಾಕದಿದ್ದರೆ ನಾನು ಜಿಲ್ಲಾ ವರಿಷ್ಠ ಪೊಲೀಸ್ ಆಫೀಸರ್ನೇ ಅಲ್ಲ. ಇದು ನಿನಗೆ ನೆನಪಿರಲಿ. ಯು ಗೆಟ್ ಔಟ್. ಐ ಸಿ. ಒಂದೇ ನೀನು ಹಾಕಿದ ಪ್ಲಾನ್ ಎಲ್ಲ ಬುಡ ಮೇಲೆ ಮಾಡಿ ಒಂದೇ ತಿಂಗಳಿನಲ್ಲಿ ಮರಳಿ ಇದೇ ಸ್ಟೇಷನ್ಗೆ ಬರ್ತೀನಿ. ಎಲ್ಲಿ ನೋಡಿದರೆ ಲಂಚ, ಮೋಸ, ದರೋಡೆ. ಈ ನಾಲ್ವರ ಮದ ಇಳಿಸಬೇಕಾದರೆ ನಾನು ಸಿದ್ಧನಾದಾಗಲೇ ಈ ನಾಡತಾಯಿ ಆತ್ಮಕ್ಕೆ ಶಾಂತಿ. ಪಿಸಿ ಒಳಗಿದ್ದ ಧರ್ಮರಾಜನು ಹೊರಗೆ ಬಿಡಿ. ಅಣ್ಣ ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಸಂತೋಷದ ಕಣ್ಣೀರವಪ್ಪ, ಸಂತೋಷದ ಕಣ್ಣೀರು. ಆಯ್ತು ನಡಿ ಅಣ್ಣ, ನಿನ್ನ ಕೇಸ್ ನಾನು ಎಲ್ಲ ಸರಿ ಮಾಡ್ತೀನಿ. ನಡೆ ಹೋಗೋಣ.